ಏನು ಮಾಡ್ತಿದ್ದೀರ ಅದಕ್ಕೆ? ಏನಿಲ್ಲ, ಅಡುಗೆ ಮಾಡ್ತಿದ್ದೆ. ಹಂಗೆ ಸ್ವಲ್ಪ ಗಲೀಜಾಗಿತ್ತಲ್ಲ, ಕ್ಲೀನ್ ಮಾಡ್ತಿದ್ದೆ. ಹಾಂ ಸರಿ, ನೀವು ಹಂಗೆ ಅಡುಗೆ ಮಾಡ್ಕೊಳ್ಳಿ. ಪಾತ್ರೆ ಇದ್ದರೆ ನಾನು ತೊಳ್ಕೊಡ್ತೀನಿ. ಅದೆಲ್ಲ ಏನು ಬೇಡ, ನೀನು ಹೋಗಿ ಕೂತ್ಕೊಂಡು ರೆಸ್ಟ್ ಮಾಡು, ನಾನು ಮಾಡ್ಕೊತೀನಿ. ಅಯ್ಯೋ, ಇಷ್ಟೊತ್ತು ಟಿ ವಿ ಮತ್ತು ಫೋನೇ ನೋಡ್ತಾ ಇದ್ದಿದ್ದು, ಸಾಕಾಗಿದೆ. ಅದಕ್ಕೆ ಮಾಡ್ಕೊತೀನಿ ಬಿಡಿ. ಸರಿ ಆಯಿತು. ಕಸ ಗುಡ್ಸಾದ್ಮೇಲೆ ಇನ್ನೇನು ಕೆಲಸ ಇದೆ? ಇನ್ನೇನಿಲ್ಲಮ್ಮ, ಎಲ್ಲ ಮುಗೀತು. ಕಸ ಗುಡಿಸ್ಬಿಟ್ಟು ಮನೆ ಒರೆಸಿದ್ರೆ ಎಲ್ಲ ಮುಗೀತು. ಹೌದಾ, ಮುಗೀತಾ? ಸರಿ ಆಯಿತು, ನೀವು ಗುಡ್ಸ್ಕೊಂಬನ್ನಿ, ನಾನು ಒರೆಸ್ಕೊಂಬರ್ತೀನಿ. ಅಯ್ಯೋ ಏನು ಬೇಡ, ನಾನು ಗುಡಿಸಿದ್ದೀನಲ್ವಾ, ಒರೆಸ್ಕೊಂಬರ್ತೀನಿ. ಹೋಗಿ ನೀವು ಕೂತ್ಕೋ ಹೋಗು. ಅದಕ್ಕೆ ಬೇಗ ಮುಗಿದ್ರೆ ಕೂತ್ಕೊಂಡು ಮಾತಾಡ್ಬೋದಲ್ವಾ? ನೀವು ಕೂಡ್ಸ್ಕೊಂಬನ್ನಿ, ನಾನು ಒರೆಸ್ಕೊಂಬರ್ತೀನಿ. ಅದಕ್ಕೆ ಬೇರೆ ಏನೋ ಕೆಲಸ ಇದೆಯಾ? ಅದಕ್ಕೆ ಏನಾದರೂ ಬೇಕಿತ್ತಮ್ಮ? ಏನೂ ಬೇಡ, ಮನೇಲಿ ಇದ್ದು ಬೋರ್ ಆಗಿದೆ. ಬನ್ನಿ ಆಚೆ ಹೋಗಿ ಏನಾದರೂ ತಿನ್ಕೊಂಬರೋಣ. ಹೌದಾ? ಸರಿ ಆಯಿತು. ಒಂದು 5 ನಿಮಿಷ ಇರು, ರೆಡಿಯಾಗಿ ಬಂದುಬಿಡ್ತೀನಿ, ಹೋಗೋಣ. ಜ್ಯೋತಿ ಬಾರಿ ಇಲ್ಲಿ. ಏನಮ್ಮ? ಅಲ್ಲ ಕಣೆ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನೇ ಅದಕ್ಕೆ ಅಂತ ಇದ್ದೇನೆ ತಿರುಗ್ತಿದ್ಯಾ? ಕೆಲಸ ಅವಳು ಮಾಡ್ಕೊಂತಾಳೆ, ನೀನೇನೇ ಮಾಡೋದು? ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ ನಿನಗೆ? ಅವ್ಳು ಮಾಡೋದು ಬೇಕಂತಾನೆ ತಾನೇ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋದು. ಕೆಲಸ ಮಾಡಿದ್ರೆ ಏನಿವಾಗ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಸುಮ್ಮನೆ ಕೂತಿರ್ತೀನಲ್ವಾ? ಏನಾಯ್ತು ನಿನಗೆ? ಮಾಡಿಕೊಟ್ರೆ ಆಯಿತು ಬಿಡು. ಸೊಸೆನ ಮಗಳ ಥರ ನೋಡಿಕೊಂಡ್ರೆ ನಮ್ಮ ಅದೇ ಯಾವ ಸಮಸ್ಯೆನೂ ಬರಲ್ಲ ಅಮ್ಮ. ಸಂಬಂಧ ಕೂಡ ಹಾಳಾಗಲ್ಲ. ಗಂಧಕ್ಕೆ ಮರವೇ ಸ್ಥಿರವಲ್ಲ.